ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದರು. ದೇಶಮುಖ್ ಗಲ್ಲಿಯಲ್ಲಿ ಅಂಗನವಾಡಿ ಕಟ್ಟಡ, ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕೊಠಡಿಗಳ ನಿರ್ಮಾಣ, ಭೂಮಿ ಪೂಜೆ ನೆರವೇರಿಸಿದರು. ಮತ್ತು ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕೋರ್ಟ್ ಕಟ್ಟಡ ಕಾಮಗಾರಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಾಯತ್ರಿ, ಇಂಜಿನಿಯರ್ ರಮೇಶ್ ಕೋಟೆ, ಮುಖಂಡರಾದ ರಾಮ ನರೋಟೆ, ಅಶೋಕ್ ಅಲ್ಮಾಜೆ, ಶೇಷಾರಾವ್, ಕರೇಬಾ ಪವಾರ್, ರಾಮಶೆಟ್ಟಿ ಪನ್ನಾಳೆ, ಸಂತೋಷ್ ಪೋಕಲ್ವಾರ್, ಶಿವರಾಜ್ ಅಲ್ಮಜೆ ಹಾಗೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಮೂರು ತಿಂಗಳಾದ್ಮೇಲೆ ನಮ್ಮದು ಹೆಲ್ತ್ ಸರಿ ಇದ್ದಿಲ್ಲ. 3 ತಿಂಗಳಾದಮೇಲೆ ನಿನ್ನೆಯಿಂದ ನಾನು ತಾಲೂಕು ವಿಸಿಟ್ ಪ್ರಾರಂಭ ಮಾಡಿದ್ದೀನಿ. ಎಲ್ಲೆಲ್ಲಿ ಉದ್ಘಾಟನೆ ಅಂಗನವಾಡಿ ಆಗಲಿ, ಸ್ಕೂಲ್ ಬಿಲ್ಡಿಂಗ್ ಆಗಲಿ ಮಾಡ್ತಾ ಇದ್ದೀನಿ. ಜೊತೆಗೆ ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ ಈ ಕೆಲಸ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ. ಕೋರ್ಟ್ ಬಿಲ್ಡಿಂಗ್ ವಿಸಿಟ್ ಮಾಡಿದ್ದೀನಿ, ನಡೀತಾ ಇದೆ. ಆಮೇಲೆ ಔರಾದ್ ತಾಲೂಕು ಇತಿಹಾಸದಲ್ಲಿ ನಾನು ವೆಟರ್ನರಿ ಹೈಟೆಕ್ ಬಿಲ್ಡಿಂಗ್ ಎಲ್ಲ ಒಂದು ಕಂಪ್ಯೂಟರ್ಸು, ಆಪ್ರೇಷನ್ಸು ಎಲ್ಲ ಈ ಬಿಲ್ಡಿಂಗ್ ಕೂಡ ನಾನು 3.5 ಕೋಟಿ ಬಿಲ್ಡಿಂಗ್ ನಡೀತಾ ಇದೆ, ವಿಸಿಟ್ ಮಾಡಿದ್ದೀನಿ. 13 ಕೋಟಿ 50 ಲಕ್ಷ ಕೋಟಿ ಬಿಲ್ಡಿಂಗ್ ನಡೀತಾ ಇದೆ, ವಿಸಿಟ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ವಿಸಿಟ್ ಮಾಡಿದ್ದೀನಿ. ಎಲ್ಲೆಲ್ಲಿ ರೋಗಿಗಳಿಗೆ ಏನೇನು ತೊಂದರೆ ಇದೆ ನೋಡಿದ್ದೀನಿ. ಅವರು ಏನು 2-3 ಔಷಧ ಹೇಳಿದ್ದಾರೆ. ಅವರು ಊಟ ಸರಿ ಸಿಗ್ತಾ ಇಲ್ಲ, ಆಮೇಲೆ ಕ್ಲೀನ್ ಇಲ್ಲ, ಎಲ್ಲ ನಾನು ಹೆಚ್ಚು ಫೋನ್ ಮಾಡಿದ್ದೀನಿ. ಹೆಚ್ಚು ಅವ್ರು ಹೇಳಿದ್ದಾರೆ, ಭರವಸೆ ಕೊಟ್ಟಾರೆ, ಸರಿಪಡಿಸ್ತಿದ್ದಾರೆ. ಔರಾದ್ನಲ್ಲಿ ಕೋರ್ಟ್ ಬಿಲ್ಡಿಂಗ್ ಪ್ರಾರಂಭ ಆಗಿದೆ. ಭಾಳ ದಿವಸದಿಂದ ಬೇಡಿಕೆ ಇತ್ತು. ಭವ್ಯ ಬಿಲ್ಡಿಂಗ್ ನಾನು ಜನರ ಕೃಪೆಯಿಂದ ನಿರ್ಮಾಣ ಮಾಡ್ತಾಯಿದ್ದೀವಿ. ಈಗ ವಿಸಿಟಿಗೆ ಬಂದೀನಿ. ಯಾವ ಥರ ಕೆಲಸ ನಡೀತಾ ಇದೆ, ಕ್ವಾಲಿಟಿ ಯಾವ ಥರ ಇದೆ, ಎಸ್ಟಿಮೇಟ್ ಪ್ರಕಾರ ನಡೀತಾ ಇದೆ ಇಲ್ಲ, ಈ ವಿಸಿಟ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ನಾನು ಎಲ್ಲ ವಿಸಿಟ್ ಮಾಡಿದ್ದೀನಿ. ಕೆಲಸ ಕ್ವಾಲಿಟಿ ನಡೀತಾ ಇದೆ. ಕೆಲಸ ಜಲ್ದಿ ಮಾಡಬೇಕು. ಕಾಂಟ್ರಾಕ್ಟರ್ಗೆ ಸೂಚನೆ ಕೂಡ ಕೊಟ್ಟಿದ್ದೀನಿ. ಈ ಥರ ಕೆಲಸ ನಡೀತಾ ಇದೆ. ಈ 13 ಕೋಟಿ 50 ಲಕ್ಷ ಅನುದಾನ ಇದೆ. ಈ ಗ್ರೌಂಡ್ +3 ಇದೆ. ಇದು ಬೇಸ್ಮೆಂಟು, ಪಾರ್ಕಿಂಗ್ ಇದೆ. ಆಮೇಲೆ ನಮ್ಮ GS ಸರಿಯಾಗಿ ಕೆಲಸ ನಡೀತಾ ಇದೆ. ಭಾಳ ಅದ್ದೂರಿಯಾಗಿ ನಮ್ಮ ಬಿಲ್ಡಿಂಗ್ ನಮ್ಮ ಗುರಿ ಇತ್ತು, ನಮ್ಮ ಗುರಿ ಪೂರ್ಣ ಆಗ್ತಾ ಇದೆ. ಬೇರೆ ಬೇರೆ ಅಂಗನವಾಡಿ ಪೂಜಾ ಇದೆ, ಹಾಸ್ಪಿಟಲ್ ಪೂಜಾ ಇದೆ. ಜೊತೆ ಬರ್ರಿ, ಪೂಜಾ ಆದಮೇಲೆ ಎಷ್ಟು ಹೇಳ್ತೀವಿ ಸರ್. ಬೆಳೆ ಕುರಿತು ಹೇಳ್ತೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.